ಇತ್ತೀಚೆಗೆ ನಾವು ಎಲ್ಲ ಕಡೆ ಜನ್ಝಿ ಅವ್ರು ಹೀಗೆ ಮಾಡಬಹುದು, ಮಿಲೇನಿಯಲ್ಸ್ ಅವ್ರು ಏನೂ ಮಾಡಲಿಲ್ಲ, ಜೆನೆಕ್ಸ್ನವ್ರು ವೇಸ್ಟು, ಈ ಥರದ ಮಾತುಗಳನ್ನು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾ ಫಂಕ್ಷನ್ಗಳಲ್ಲಿ ಕೇಳ್ತಾ ಇರ್ತೀವಿ. ನಾವು ಬೇರೆ ಹಾಂ ಹೌದು ಹೌದು ಅಂಥೇಳಿ ತಲೆ ಆಡಿಸಿ ಬಂದ್ಬಿಟ್ಟಿರ್ತೀವಿ. ಆದರೆ ನಮಗೆ ಆ ಪದಗಳ ಎಕ್ಸಾಕ್ಟ್ ಮೀನಿಂಗ್ ಅಂದರೆ ಅರ್ಥ ಗೊತ್ತಿದೆಯಾ? ಗೊತ್ತಿಲ್ಲದಿದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಯಾವ ಜನ್ರೇಷನ್ಗೆ ಏನು ಹೆಸರು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವೇನಾದರೂ 1928ಇಂದ 1945 ಒಳಗಡೆ ಹುಟ್ಟಿದರೆ ನೀವು ಸೈಲೆಂಟ್ ಜನ್ರೇಷನಲ್ಲಿ ಬರ್ತೀರಾ. 1946ಇಂದ 1964 ಆದರೆ ನೀವು ಬೂಮರ್ ಜನ್ರೇಷನಲ್ಲಿ ಇರ್ತೀರಾ. 1965ಇಂದ 1980ವರೆಗೆ ಆದರೆ ಜನ್ರೇಷನ್ ಎಕ್ಸ್. ಹಾಗೆ 1981ಇಂದ 1996ವರೆಗೆ ಏನಾರು ಇದ್ದರೆ ನೀವು ಮಿಲೇನಿಯಲ್ಸಲ್ಲಿ ಬರ್ತೀರಾ. 1997ಇಂದ 2012ವರೆಗೆ ಅವರನ್ನು ಜನ್ರೇಷನ್ ಝಿ ಅಂತ ಕರೀತಾರೆ, ಜನ್ಝಿ. 2013ಇಂದ 2024ವರೆಗೆ ಜನ್ರೇಷನ್ ಆಲ್ಫಾ, 25ಇಂದ ಜನ್ರೇಷನ್ ಬೀಟಾ. ಈಗ ನಾನು ನಿಮಗೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ನೀವು ಯಾವ ಜನ್ರೇಷನಲ್ಲಿ ಬರ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.